ಮನುಷ್ಯರಿಗೆ ಇವತ್ತಿನ ದಿನ ಪ್ರಾಬ್ಲಮ್ಮು ನಮಗೆ ಗೊತ್ತಿಲ್ಲ ವಿಷಯ ಅನ್ನೋದಲ್ಲ, ಓವರ್ ಡೋಸ್ ಆಫ್ ಇನ್ಫಾರ್ಮೇಷನ್ ಇದೆ ಎಲ್ಲ ಕಡೆ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಸೊ ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಬಿಡಬೇಕು ಗೊತ್ತಾಗಲ್ಲ. ಹಾಗಾಗಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ. ಲೆಟ್ಸ್ ಡಿಸ್ಕಸ್ ಅ ಫ್ಯೂ ಥಿಂಗ್ಸ್, ಎಸ್ಪೆಷಲಿ ಅಬೌಟ್ ಹೆಡೇಕ್. ನಾವು ಮಾತಾಡ್ತಾ ಆಫ್ಥಲ್ಮಾಲಜಿಸ್ಟ್ ಒಂದು ಕಡೆ, ನ್ಯೂರೋ ಸರ್ಜನ್ ಒಂದು ಕಡೆ. ಸರ್, ಫಸ್ಟ್ ನಿಮ್ಮನ್ನೇ ಕೇಳಿಬಿಡ್ತೀನಿ, ಎಪಿಸೋಡಿನ ಫಸ್ಟ್ ಕ್ವೆಶ್ಚನ್ ನಿಮಗೆ ಬರುವಂಥ ಇಶ್ಯೂಸ್ಗಳಲ್ಲಿ ಎಷ್ಟು ಇಶ್ಯೂಸ್ ಕಣ್ಣಿಗೆ ಸಂಬಂಧಪಟ್ಟಂಥ ಇಶ್ಯೂ ಇಂದ ಪ್ರಾರಂಭ ಆಗಿರುತ್ತೆ ಆ್ಯಂಡ್ ಫೈನಲಿ ಇಟ್ ವುಡ್ ಹವ್ ಲೆಡ್ ದೆಮ್ ಟು ಅ ನ್ಯೂರೋ ಸರ್ಜನ್? ನಾನು ಪ್ರತಿ ತಲೆನೋವಿನ ಬರೋಂಥ ಪೇಷಂಟಿಗೆ ಹೇಳೋದಂದ್ರೆ, ಒಂದು ಸಲ ಕಣ್ಣು ಚೆಕ್ ಮಾಡಿಸ್ಕೊಂಬಿಡಿ, ಒಂದು ಸಲ ಕಣ್ಣು ನೋಡಿಸ್ಕೊಂಬಿಡಿ. ಅದು ತಲೆನೋವಿನ ಒಂದು ತಪಾಸಣೆಯ ಅಂಗ. ಯಾಕೆಂತಂದರೆ ಕಣ್ಣು ಮತ್ತು ಮಿದುಳು ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದಕ್ಕೊಂದಕ್ಕೆ ತುಂಬ ಅತ್ಯಂತ ನಿಕಟವಾಗಿರೋಂಥದ್ದು. ಒಂದರಲ್ಲಿ ತೊಂದರೆ ಆಯಿತು ಅಂತಂದರೆ ಇನ್ನೊಂದರಲ್ಲಿ ಬರುತ್ತೆ. ಸೊ ತಲೆನೋವು ಅಂತ ಬಂದಾಗ ಸುಮ್ಮನೆ ಒಂದು ದೊಡ್ಡ ಲಿಸ್ಟು ಮಾತ್ರೆಗಳು ಕೊಟ್ಟು ಇನ್ನೊಂದು ಮಾಡಿ ಇಲ್ಲಿ ಮಾಡೋದಕ್ಕಿಂತ ಮುಂಚೆನೇ ಹೇಳಿದ ಹಾಗೆ ಒಂದು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡಿ, ಎರಡನೇದು ಕಣ್ಣಿನ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ನಿಗಾ ವಹಿಸಿ. ಕಣ್ಣನ್ನು ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಕಣ್ಣಲ್ಲಿ ಏನೂ ತೊಂದರೆ ಇಲ್ಲ ಅನ್ನಂಗಿತ್ತು ಅಂತಂದರೆ ನಮಗೂ ನೆಮ್ಮದಿ, ಏನೂ ತೊಂದರೆ ಇಲ್ಲ ಅಂತ. ಕಣ್ಣಲ್ಲಿ ತೊಂದರೆ ಇತ್ತು ಅಂತಂದರೆ ಒಂದು ಸಿಂಪಲ್ ಆಗಿರೋ ಒಂದು ಟ್ರೀಟ್ಮೆಂಟು, ಒಂದು ಕನ್ನಡಕ ಹಾಕೊಳ್ಳೋದಾಗಲಿ, ಒಂದು ಡ್ರಾಪ್ಸ್ ಹಾಕೊಳ್ಳೋದಾಗಲಿ, ಅಥವಾ ಒಂದು ಚೂರು ನಿಮ್ಮ ಕಣ್ಣಿಗೆ ರೆಸ್ಟ್ ಕೊಡೋದ್ರಿಂದ ನಿಮ್ಮ ತಲೆನೋವಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಕಣ್ಣಿನ ತಪಾಸಣೆ ಅನ್ನೋದು ತಲೆನೋವಿನ ಟ್ರೀಟ್ಮೆಂಟಿಂದ ಎಸೆನ್ಷಿಯಲ್ ಪಾರ್ಟ್, ಅತ್ಯವಶ್ಯಕವಾದ ಒಂದು ಅಂಗ. ಓಕೆ, ಸೊ ಇವಾಗ ನಮ್ಮ ಲೈಫ್ ಸ್ಟೈಲ್ ಇಶ್ಯೂಸ್ಗಳನ್ನು ಕರೆಕ್ಟ್ ಮಾಡಿಕೊಂಡ್ರೆ 90% ಆಫ್ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಲ್ಲ ಅಂತ ಡಿಸ್ಕಸ್ ಮಾಡಿದ್ವಿ ಒನ್ ಆಫ್ ದ ಪ್ರೀವಿಯಸ್ ಎಪಿಸೋಡ್ಸಲ್ಲಿ. ಇಟ್ ಹೋಲ್ಡ್ಸ್ ಗುಡ್ ಫಾರ್ ಮೈಗ್ರೇನ್ ಆ್ಯಂಡ್ ಡಸ್ ಇಟ್ ಆಲ್ಸೋ ಹೋಲ್ಡ್ ಗುಡ್ ಫಾರ್ ಈ ನ್ಯೂರೋ ಸರ್ಜರಿ ರಿಲೇಟೆಡ್ ಇಶ್ಯೂಸ್ಗಳು ಕೂಡ? ಇಟ್ ಹೋಲ್ಡ್ಸ್ ಗುಡ್ ಫಾರ್ ಯುವರ್ ಆಲ್ ಹೆಲ್ತ್ ಪ್ರಾಬ್ಲಮ್ಸ್, ನಾಟ್ ಜಸ್ಟ್ ನ್ಯೂರೋ ಸರ್ಜರಿ. ಲೈಫ್ ಸ್ಟೈಲ್ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಆಗ್ತಾ ಇದೆ ಅಂತಂದರೆ, ಸಾಕಷ್ಟು ಟೈಮು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿರುತ್ತೆ, ಆದರೂ ಮುಂದೆ ಹೋಗ್ತಾ ಇರ್ತೀವಿ. ಯಾಕೆಂದರೆ ಅದನ್ನು ಕೈ ಬಿಡೋ ಮನೋಸ್ಥೈರ್ಯ ಇರಲ್ಲ ನಮಗೆ. ನಮ್ಮ ಜೀವನ ಶೈಲಿ ಎಷ್ಟು ಕೆಟ್ಟದಾಗಿದೆ ಅಂತ ನಮಗೂ ಗೊತ್ತಿರುತ್ತೆ, ಅದನ್ನು ಬದಲಾಯಿಸ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಬದಲಾಯಿಸ್ಕೊಳ್ಳೋ ಒಂದು ಪ್ರಯತ್ನ ನಾವು ಮಾಡಲ್ಲ, ಮೊದಲನೇ ಹೆಜ್ಜೆ ಇಡಲ್ಲ. ಕರೆಕ್ಟ್. ಇವಾಗ ನೋಡಿ, ಹಸುವಾದಾಗ ಊಟ ಮಾಡೇ ಮಾಡ್ತೀವಿ, ನಿದ್ದೆ ಬಂದಾಗ ನಿದ್ದೆ ಮಾಡೇ ಮಾಡ್ತೀವಿ. ಅದ್ರಲ್ಲಿ ಒಂದಷ್ಟು ವೇರಿಯೇಷನ್ಸ್ ಇದ್ರೂ ಲೈಕ್ ಗುಡ್ ಫುಡ್ ತಿನ್ನಬೇಕು ಅನ್ನೋದು ಅಫ್ಕೋರ್ಸ್ ನಿಮ್ಮ ಕಾನ್ಸೆಪ್ಟ್, ಐ ಗೆಟ್ ಯೋರ್ ಪಾಯಿಂಟ್. 8 hours ನಿದ್ದೆ ಮಾಡಬೇಕು ಅಂತ ಗೊತ್ತು, ಬಟ್ ಸ್ಟಿಲ್ 8 hours ಅಲ್ಲದಿದ್ರೂ ನಿದ್ದೆ ಮಾಡೇ ಮಾಡ್ತೀವಿ ಅವಶ್ಯಕ ಅಂತ. ಆದರೆ ಕೆಲವೊಂದು ನಮಗೆ ಗೊತ್ತು ಇದು ತಪ್ಪು ಅಂತ ಆದರೂ ಫಾಲೋ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಮೊಬೈಲ್ ಯೂಸೇಜ್. ಆ ಮೊಬೈಲಲ್ಲೇ ನೋಟಿಫಿಕೇಶನು ಬರುತ್ತೆ, ಸ್ಕ್ರೀನ್ ಟೈಮ್ ಈ ವಾರದ್ದು ಎಷ್ಟಿತ್ತು, ಆ್ಯಂಡ್ ಇಟ್ಸ್ ಯೂಶಲಿ ಆಲ್ವೇಸ್ ಅಪ್ ವೆನ್ ಕಂಪೇರ್ಡ್ ಟು ದ ಲಾಸ್ಟ್ ವೀಕ್. ಇಟ್ಸ್ ಅಪ್ ಬೈ ಇಷ್ಟು ಪರ್ಸೆಂಟೇಜ್ ಅಂತಲೇ ಕೊಡುತ್ತೆ, ಯೂಶಲಿ ಇಟ್ಸ್ ನೆವರ್ ಡೌನ್. ಸ್ಕ್ರೀನ್ ಯೂಸೇಜ್ನ ಬಗ್ಗೆ ಮಾತಾಡ್ತಾ, ಒಂದು ತುಂಬ ಹೊತ್ತು ನಾವು ಮೊಬೈಲ್ ನೋಡ್ತಿದ್ದೀವಿ ಅನ್ನೋದು ತೊಂದರೆ ಆದರೆ, ಬ್ಲೂ ಲೈಟ್ ಅನ್ನೋದು ಹಾರ್ಮ್ಫುಲ್ ಫಾರ್ ಆರ್ ಐಸ್ ಅಂತ ಕೂಡ ಗೊತ್ತು ನಮಗೆ, ಯಾಕಂದರೆ ಅದು ನಮ್ಮನ್ನು ನಿದ್ದೆ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮ್ಯಾಮ್, ಹೇಗೆ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು? ಅಂದರೆ ಮೊಬೈಲಲ್ಲೇ ಕೆಲಸ ಇರೋದ್ರಿಂದ, ಗ್ಯಾಜೆಟ್ಸಲ್ಲೇ ಕೆಲಸ ಇರೋದ್ರಿಂದ, ಒಂದು 3 ವಿಷಯಗಳನ್ನ ನೀವು ಹೇಳೋ ಹಾಗಿದ್ರೆ, 3 modifications ನಮ್ಮ ಮೊಬೈಲ್ ಫೋನಲ್ಲಿ ನಾವು ಮಾಡಿಕೊಂಡು ವಿ ಕ್ಯಾನ್ ಸ್ಟೇ ಹೆಲ್ದಿ ಆ್ಯಂಡ್ ಅವಾಯ್ಡ್ ಆಸ್ ಮಚ್ ಎಸ್ ಪಾಸಿಬಲ್ ಈ ಬ್ಲೂ ಲೈಟ್ನ. ಅಂದರೆ ಅದೇ ಈ ಮುಂಚೆನೇ ಹೇಳಿದ ಥರ ಬ್ಲೂ ಲೈಟ್ ಏನಾಗುತ್ತೆ, ಅದು ನಮ್ಮದು ಬ್ರೈನಲ್ಲಿ ಮೆಲೆಟೋನಿನ್ ಸೆಕ್ರಿಷನ್ನ ಆಲ್ಟರ್ ಮಾಡಿಬಿಟ್ಟು ನಮಗೆ ಸ್ಲೀಪ್ ಸೈಕಲ್ನ ಆಲ್ಟರ್ ಮಾಡುತ್ತೆ. ಹಂಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಲಿಮಿಟ್ ಯುವರ್ ಸ್ಕ್ರೀನ್ ಟೈಮ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದು ಆಗದೇ ಇಲ್ಲ ಅಂದರೆ ನೀವು ಆ ಸ್ಕ್ರೀನ್ ಅಡಿಕ್ಟಿವ್, ಆ ಅಡಿಕ್ಷನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಅಂದರೆ, ಮೇಕ್ ಇಟ್ ಅನ್ಅಟ್ರಾಕ್ಟಿವ್. ಅಂದರೆ ತುಂಬ ಕಲರ್ಸ್ ಇರೋದ್ರಿಂದ ನಮ್ಗೆ ಅದು ಅಟ್ರಾಕ್ಟಿವ್. ಈಗ ಹಳೆ ಬಟನ್ ಫೋನಲ್ಲಿ ನಾವೇನು ಸ್ಪೆಂಡ್ ಮಾಡ್ತಿರಲಿಲ್ಲ, ಬಿಕಾಸ್ ಇಟ್ ವಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ನೀವೇನು ಮಾಡ್ಬೋದು, ಯು ಕ್ಯಾನ್ ಆಫ್ಟರ್ 8 o'clock ಜನರಲಿ ವಿಟೆಲ್ ನಾವು ಮಲ್ಗಕ್ಕೆ 2 hours ಮುಂಚೆ ಫುಡ್ ತಗೊಳ್ಳಿ, ಆಲ್ ಗೋಯಿಂಗ್ ಟು ಸ್ಲೀಪ್ ಮೋಡ್. ಸೊ ಲೈಟ್ ಡಿಮ್ ಮಾಡ್ಕೊಳ್ಳಿ, ಮನೆ ಲೈಟು ಡಿಮ್ ಮಾಡಿ, ಮೊಬೈಲ್ನು ಕೂಡ ನೀವು ಪುಟ್ ಇಟ್ ಇನ್ ಟು ಸ್ಲೀಪ್ ಮೋಡ್. ಡಾರ್ಕ್ ಮೋಡ್ ಸ್ಲೀಪ್ ಮೋಡ್ ಇರುತ್ತೆ. ಅದರಲ್ಲಿ ಕಲರ್ಫುಲ್ ಆಗಿರಲ್ಲ. ಸೊ ನ್ಯಾಚುರಲ್ ಕಲರ್ಫುಲ್ ಆಗಿಲ್ಲ ಅಂದರೆ ಅನ್ಅಟ್ರಾಕ್ಟಿವ್ ಆಗುತ್ತೆ, ನೀವು ನೋಡೋದು ಕಡಿಮೆ ಮಾಡ್ತೀರಾ. ಅರೌಂಡ್ 40 years ಇರೋರು ಏನು ಮಾಡ್ಬೋದು, ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಅದು ನಿಮಗೆ ಸ್ಟ್ರೈನ್ ಕಡಿಮೆ ಮಾಡುತ್ತೆ. ಸೊ ಅದು ಒಂದು ಮಾಡ್ಕೋಬಹುದು. ಮ್ಯಾಮ್, ಎಷ್ಟೆಷ್ಟೋ ಜನರಿಗೆ ಬುಕ್ ಓದಿ ಅಂದಾಗ ಓದೋ ಅಭ್ಯಾಸ ಇಲ್ದಿರೋರು ಹೇಳೋದು, ಅಯ್ಯೋ ನಂಗೆ 1 page ಓದಿದ್ರೆ ನಿದ್ದೆ ಬರುತ್ತೆ ಅಂತ. ಸೊ ಐ ಥಿಂಕ್ ಇಟ್ಸ್ ಅ ನೈಸ್ ವೇ. ಲೈಕ್ ಯು ರೈಟ್ಲಿ ಟೋಲ್ಡ್, ಅದು ಪ್ರಾಕ್ಸಿಮಿಟಿ ಎಷ್ಟು ಹತ್ತಿರ ಕೈಗೆ ರೀಚಬಲ್ ಆಗಿದ್ರೆ ನಾವು ತಗೊಂಡು ನೋಡೋದು ಜಾಸ್ತಿ. ನೀವು ಅದನ್ನ ನಿಮ್ಮ ಕೈಗೆ ಸಿಗದೆ ಇರೋ ಹತ್ರ ದೂರ ಇದ್ರೆ ನ್ಯಾಚುರಲಿ ವಿ ಆರ್ ಲೇಜಿ. ಸೊ ಎದ್ದು ಹೋಗಿ ಅದನ್ನ ತಗೊಂಡು ಬಂದು ನೋಡೋ ಅಷ್ಟು ಮೋಟಿವೇಶನ್ ಇರೋದಿಲ್ಲ. ಅಂದ್ರೆ ಗೋಯಿಂಗ್ ಅಲಾಂಗ್ ವಿತ್ ದಟ್ ಏನಂದ್ರೆ, ಫೋನ್ನ ಫೋನ್ಗಾಗಿ ಯೂಸ್ ಮಾಡಿ. ಯೂಸ್ ಅ ಫೋನ್
ಫಾರ್ ಅ ಫೋನ್. ಕಾಲ್ ಬಂತ ರಿಸೀವ್ ಮಾಡಿ ಮಾತಾಡಿ ಅಷ್ಟೇ. ಫೋನ್ ಅಲ್ಲದೆ ಬೇರೆ ಎಲ್ಲದರಲ್ಲೂ ಶಾರ್ಟ್ಸ್ ನೋಡೋದಿಕ್ಕೆ, ರೀಲ್ಸ್ ನೋಡೋದಿಕ್ಕೆ, ಫಿಲಮ್ ನೋಡೋದಿಕ್ಕೆ, ವಾಟ್ಸ್ಯಾಪಲ್ಲಿ ಗಾಸಿಪ್ ಮಾಡೋದಿಕ್ಕೆ, ಇನ್ನೊಂದು ನ್ಯೂಸ್ ನೋಡೋದಿಕ್ಕೆ, ಎಲ್ಲ ಬೇರೆ ಇದಕ್ಕೂ ಯೂಸ್ ಮಾಡೋದನ್ನ ಲಿಮಿಟ್ ಮಾಡಿ. ಸೊ ಅದರಲ್ಲಿ ಡಿಫರೆನ್ಸ್ ಕಂಡು ಹಿಡ್ಕೋಬೇಕು. ಹಿಂದಿನ ಕಾಲದಲ್ಲಿ ಮನೇಲಿ ಲ್ಯಾಂಡ್ಲೈನ್ ಫೋನ್ ಇತ್ತು. ಲ್ಯಾಂಡ್ಲೈನ್ ಫೋನ್ನ ತಲೆ ಹತ್ರ ಯಾರು ಇಟ್ಕೊಂಡು ಮಲಗ್ತಾ ಇರಲಿಲ್ಲ. ಯಾಕೆ? ಇಟ್ ವಾಸ್ ಅನ್ಅಟ್ರಾಕ್ಟಿವ್. ಫೋನ್ ಅಷ್ಟೇ ಅದ್ರ ಕೆಲಸ. ಸೊ ನಿಮ್ಮ ಮೊಬೈಲ್ ಫೋನನ್ನು ಫೋನ್ ಥರ ಟ್ರೀಟ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಥರ ಪಕ್ಕದಲ್ಲೇ ಇಟ್ಕೊಂಡು ಎಲ್ಲದಕ್ಕೂ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಓಕೆ. ಆ್ಯಂಡ್ ಆಲ್ಸೋ ಕೆಲವರು ಹೇಳ್ತಾರೆ ನಿದ್ದೆ ಬರ್ತಿಲ್ಲ ಅದಕ್ಕೆ ಫೋನ್ ನೋಡ್ತಿದ್ದೀನಿ ಅಂತ. ಪ್ರಾಬ್ಲಮ್ ಇಸ್ ಅವ್ರು ಫೋನ್ ನೋಡ್ತಿದ್ರೆ ನಿದ್ದೆ ಬರ್ತಿಲ್ಲ ಅನ್ನೋದು. ಆಲ್ಸೋ ಅನದರ್ ವಿಡಿಯೋ ವಿಚ್ ಐ ಸಾ ವಾಸ್ ಇಯರ್ ಪಾಡ್ಸ್ನ ಬಳಸಬೇಡಿ, ಅದ್ರ ಬದಲು ವಯರ್ಡ್ ಹೆಡ್ಫೋನ್ಸ್ನ ಬಳಸಿ, ಆ ಬ್ಲೂಟೂತ್ನ ಇಂಟರ್ವೆನ್ಷನ್ ಇರಲ್ಲ, ಸೊ ದಟ್ ಇಸ್ ಆಲ್ಸೋ ಬೆಟರ್ ಅಂತ. ಆ್ಯಕ್ಚುಲಾಗಿ ಹಂಗೆ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಸೌಂಡ್ ಔಟ್ಪುಟ್ ಒಂದೇ. ಸೊ ಕಿವಿಗೆ, ನಮ್ಮ ಕಿವಿ ಡಿಸೈನ್ ಆಗಿರೋದು ಹೇಗೆ ಅಂತಂದರೆ, ದೂರದಲ್ಲಿರೋ ಮಾತು ಕಿವಿಗೆ ತಲುಪಲಿ ಅಂತ ಹೇಳಿ, ಅಥವಾ ಹತ್ತಿರದಲ್ಲಿರೋ ಮಾತಾಯಿತು ಅಂತಂದರೆ ಪಿಸ್ಗುಟ್ಟು ಆಗಿರಬೇಕು. ಜೋರು ಶಬ್ದದಲ್ಲಿ ಕಿವಿಗೆ ಹತ್ತಿರವಾಗಿ ಬರ್ತಕ್ಕಂಥ ಯಾವುದೇ ಶಬ್ದ ಆಗಿದ್ರೂ ಕಿವಿಗೆ ಓವರ್ ಎ ಪೀರಿಯಡ್ ಹಾನಿಕರನೇ. ಕರೆಕ್ಟ್. ಇತ್ತೀಚಿನ ದಿನಗಳಲ್ಲಿ ಯಾಕಾಗತ್ತೆ ಅಂತಂದ್ರೆ, ನಾನು ಏನು ಕೇಳಿಸ್ಕೊತಾ ಇದೀನೋ ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ನಾನು ಏನು ನೋಡ್ತಾ ಇದ್ದೀನಿ, ನಾನು ಏನು ಹಾಡು ಹಾಡ್ತಾ ಇದ್ದೀನಿ, ಅಥವಾ ನಾನೇನು ಹಾಡು ಕೇಳಿಸ್ಕೊತಾ ಇದ್ದೀನಿ ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಪ್ರೈವಸಿ ಕನ್ಸರ್ನ್ ಅಂತಾರೆ. ಬಟ್ ಬರೋಂಥ ಶಬ್ದ ಏನಿದೆ ಕಿವಿಗೆ ವೈರ್ ಮುಖಾಂತರ ಹೋಗ್ತಾ ಇದೆಯಾ, ವೈರ್ ಇಲ್ಲದೆ ಹೋಗ್ತಾ ಇದೆಯಾ, ಹೋಗೋದು ಶಬ್ದನೇ, ಕಿವಿಗಾಗೋ ದುಷ್ಪರಿಣಾಮನೇ. ಸೊ ಹಾಗಾಗಿ ತುಂಬಾ ಹೊತ್ತಿನವರೆಗೆ ಸೌಂಡನ್ನು ಕಿವಿಗೆ ಹತ್ತಿರವಾಗಿ ಜೋರು ಸೌಂಡ್ ಹಾಕೋದು ಕಿವಿಗೆ ಹಾನಿಕರ ಖಂಡಿತ. ಓಕೆ ಓಕೆ. ಸೊ ಬ್ಲೂಟೂತಿನ ಸಮಸ್ಯೆ ಬಂತು ಅಂತಂದರೆ, ನಾನು ಮುಂಚೆನೇ ಹೇಳಿದ ಹಾಗೆ ಬ್ಲೂಟೂತ್ ಅನ್ನೋದು ಬರೀ ನನ್ನ ಫೋನಲ್ಲಿ ಮಾತ್ರ ಇಲ್ಲ. ಬ್ಲೂಟೂತ್ ಅನ್ನೋದು ಎಲ್ಲ ಕಡೆ ಇದೆ. ಇದು ಹೇಗೆ ಗೊತ್ತಾ? ಮುಂಚೆ ಒಂದು ಡಿಬೇಟಲ್ಲೆಲ್ಲ ಪ್ರಶ್ನೆ ಕೇಳೋರು, ಒಬ್ಬ ಸರ್ಜನು ಚಾಕು ಯೂಸ್ ಮಾಡ್ತಾನೆ, ಕೊಲೆಗಾರನೂ ಚಾಕು ಯೂಸ್ ಮಾಡ್ತಾನೆ, ತಪ್ಪು ಚಾಕುವುದಾ ಅಥವಾ ಯೂಸ್ ಮಾಡೋದಾ ಅಂತ ಹೇಳಿ. ಸೊ ತಪ್ಪು ಬ್ಲೂಟೂತ್ದಲ್ಲ, ತಪ್ಪು ಬ್ಲೂಟೂತನ್ನ ಉಪಯೋಗಿಸೋಂಥವ್ರು. ನೀವೆಷ್ಟು ನಿಯಮಿತವಾಗಿ ಯೂಸ್ ಮಾಡ್ತೀರಾ, ನೀವು ಹೇಗೆ ಯೂಸ್ ಮಾಡ್ತೀರಾ. ನನ್ನ ಮೇಲೆ ನನಗೆ ತಪ್ಪು ತಗೊಳ್ಳೋವಂಥ ಇಷ್ಟ ನನಗಿರೋದಿಲ್ಲ, ಕನ್ವೀನಿಯೆಂಟ್ ಆಗಿ ಬ್ಲೂಟೂತ್ ಮೇಲೆ ಹಾಕ್ಬಿಡೋದು. ಹೇಗೆ ನೀವು ಹೇಳಿದ್ರಲ್ಲ ಕೋವಿಡ್ ಟೈಮಲ್ಲಿ ಅಂತ, ಎಲ್ಲ ಬ್ಲೇಮ್ ಕೋವಿಡ್ ಮೇಲೆ ಹಾಕ್ಬಿಡೋದು. ಕೋವಿಡ್ ಬಂತು ನನ್ನ ನಿದ್ದೆ ಹೋಯ್ತು, ಕೋವಿಡ್ ಬಂತು ನನಗೆ ತಲೆನೋವು ಬಂತು. ಕೋವಿಡ್ ಇನ್ ತಪ್ಪೇ ಇಲ್ಲ, ಅದೊಂದು ವೈರಸ್ ಅದ್ರ ಕೆಲಸ ಮಾಡಿ ಹೋಯ್ತು. ಬಟ್ ನಮ್ಮ ತಪ್ಪುಗಳನ್ನೆಲ್ಲ ಕೋವಿಡ್ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ವಿ. ಹಾಗೇನೆ ಟೆಕ್ನಾಲಜಿ ಅನ್ನೋದು ನಮ್ಮ ಯೂಸಿಗಾಗಿ ನಮ್ಮ ಗುಲಾಮನಾಗಿ ಕೆಲಸ ಮಾಡಬೇಕು. ನಾವು ಟೆಕ್ನಾಲಜಿಯ ಗುಲಾಮರಾಗಿ ನಮ್ಮ ಹೆಲ್ತ್ನ ಹಾಳು ಮಾಡ್ಕೋಬಾರ್ದು. ಆ ಪರಿಜ್ಞಾನ ಇತ್ತು ಅಂದ್ರೆ ಸಾಕು. ಓಕೆ ಓಕೆ. ಸೊ ಇವಾಗ ಇಟ್ಸ್ ನೆವರ್ ಟೂ ಲೇಟ್ ಅಂತ ಅನ್ಕೊಂಡು ನಾವು ದೊಡ್ಡವರು ಎಚ್ಚೆತ್ಕೊಳ್ಬಹುದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಫ್ಯೂಚರ್ ಜನ್ರೇಷನ್ ಅಂದರೆ ಇವತ್ತಿನ ಮಕ್ಕಳು, ಮ್ಯಾಮ್ ಯಾವ್ಯಾವ ಹೆಲ್ತ್ ಇಶ್ಯೂಸ್ನ ಇವತ್ತಿನ ಮಕ್ಕಳಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಸೊ ದಟ್ ನಾಳೆ ದಿನ ಅವ್ರಿಗೆ ಯಾವುದು ಇಶ್ಯೂಸ್ ಬಂದು ಅವರು ನ್ಯೂರೋಸರ್ಜನ್ ವರ್ಗೂ ಬರಬಾರ್ದು, ಆ ಥರ ಅವಶ್ಯಕತೆ ಬರಬಾರ್ದು. ಸೊ ಇವತ್ತಿನ ಮಕ್ಕಳು ಶ್ರೀದತ್ ಸರ್ ಥರ ನ್ಯೂರೋಸರ್ಜನ್ಸ್ ಹತ್ರ ಹೋಗಬಾರ್ದು ಅಂದರೆ ಯಾವೆಲ್ಲ ವಿಷಯಗಳನ್ನ ಮೈಂಡಲ್ಲಿ ಇಟ್ಕೋಬೇಕು ಪೇರೆಂಟ್ಸ್? ಆ್ಯಸ್ ಪೇರೆಂಟ್ಸು ನಾವು ಏನು ಮಾಡ್ತೀವೋ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಒಂದು ಲಿಮಿಟೇಷನ್ ಆಫ್ ಮೊಬೈಲ್ ಯೂಸೇಜು, ಇನ್ನೊಂದು ಈ ಔಟ್ಡೋರ್ ಸ್ಪೋರ್ಟ್ಸ್. ಈ ಮಕ್ಳಿಗೆ ಏನಂತಂದರೆ, ನಾನು ಈಗ ಬರೋ ಪೇಷಂಟ್ಸ್ ಎಲ್ಲ ಕೇಳೋದು ಇವ್ನಿಗೆ ಮೊಬೈಲ್ ನೋಡಬೇಡಿ ಅಂತ ಹೇಳಿ ಅಂತ. ನಾನು ಹೇಳೋದು, ನಾನು ಮಗುಗೆ ಮೊಬೈಲ್ ನೋಡಬೇಡಿ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಏನು ಕೊಡ್ತೀರಾ? ಸೊ ಒಂದು ಆಲ್ಟರ್ನೇಟ್ ಇರಲೇಬೇಕು. ಸೊ ಬರೀ ಇದನ್ನು ಸ್ಟಾಪ್ ಮಾಡಿ ಅಂತಂದರೆ, ಆ ಸ್ಟಾಪ್ ಮಾಡಿದ ಟೈಮಲ್ಲಿ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಆ ಆಲ್ಟರ್ನೇಟು ಒಂದು ಔಟ್ಡೋರ್ ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ಆಲ್ರೆಡಿ ಸರ್ ಹೇಳಿದ ಒಂದು ಹಾಬಿ ಕಲ್ತ್ಕೊಳ್ಳಿ. ಬಿಕಾಸ್ ಅದು ನಿಮ್ಗೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುತ್ತೆ. ಸೊ ಕ್ರಾಫ್ಟ್, ಈ ಎನಿ ಆರ್ಟ್ ಆ್ಯಂಡ್ ಮ್ಯೂಸಿಕ್ಕು ನಮ್ಮ ಭಾವನಾತ್ಮಕ ಜೀವನನ ಒಂದು ಅದು ಇಟ್ ಇಸ್ ರಿಕ್ವೈರ್ಡ್. ಅದನ್ನು ಮರೀತಾ ಇದ್ದೀವಿ ನಾವೆಲ್ಲ. ಒಂದು ಪೇಂಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ಕೋಬೋದು. ಅದು ಯಾಕೆಂದರೆ ಡಿಪ್ರೆಷನ್ ಇಸ್ ಕಾಮನ್, ಎವ್ರಿ ಒನ್ ಹ್ಯಾಸ್ ಡಿಪ್ರೆಷನ್. ಸೊ ನಿಮಗೆ ಒಂದು ಹವ್ಯಾಸ ಇದ್ದರೆ ಅದನ್ನು ನೀವು ಆ ಟೈಮಲ್ಲಿ ಅದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ಲೈಫಲ್ಲಿ ಏನೂ ಇಲ್ಲ ಅನ್ನೋ ಟೈಮಲ್ಲಿ ನಿಮಗೆ ಈ ಹಾಬೀಸ್ ಎಲ್ಲ ಬರುತ್ತೆ. ಅದ್ರ ಜೊತೆ ನ್ಯೂಟ್ರಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ಫುಡ್ ವಾಟ್ ವಿ ಪುಟ್, ಅಂದರೆ ಈಗ ನಾವು ಒಂದು ಕಾರ್ಗೆ, ಡೀಸೆಲ್ ಕಾರ್ ಇರೋರು ಇಮ್ಮಿಡಿಯೇಟ್ಲಿ ಹೇಳ್ಬಿಡ್ತೀವಿ ಪೆಟ್ರೋಲ್ ಹಾಕಬೇಡಿ ಅಂತ. ಬಟ್ ನಮ್ಮ ಬಾಡಿಗೆ ನಾವು ಏನು ಹಾಕ್ತೀವಿ ಇನ್ಸೈಡ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾಕೆಂದರೆ ಬೆಳೆಯೋ ಮಕ್ಕಳಲ್ಲಿ ಗುಡ್ ನ್ಯೂಟ್ರಿಷನ್ ಮತ್ತು ಸ್ಲೀಪ್. ಪೇರೆಂಟ್ಸು ವರ್ಕ್ ಲೇಟ್, ಅವ್ರದ್ದು ಲೇಟ್ ಆಗ್ತಾ ಇರ್ಬೋದು, ಅಥವಾ ಟಿ ವಿ ನೋಡ್ಕೊಂಡಿರ್ಬೋದು. ಅದೇ ಥರ ಈಗ ನಾವೆಲ್ಲ ಒಂದು 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಈಗ ನಮ್ಮ ಮಕ್ಕಳು 9-10 ಗಂಟೆ ಆದರೂ ಮಲಗಲ್ಲ. ಕೆಲವು ಮನೇಲಿ 11-12 ಗಂಟೆವರೆಗೂ ಮಲಗಲ್ಲ. ಸೊ ಸ್ಲೀಪು. ಸೊ ಇದು 4 ಚೇಂಜಸ್ಸು ಮಕ್ಕಳಲ್ಲೂ ಇರಲೇಬೇಕು.
ದೊಡ್ಡವರು ಅಟ್ ಎನಿ ಏಜ್ ಯು ಕ್ಯಾನ್ ಚೇಂಜ್. ಕರೆಕ್ಟ್. ಅಂಡ್ ಸ್ಟ್ರೆಸ್ ಫ್ರೀ ಲೈಫ್ ನೀವೇನ್ ಹೇಳಿದ್ರಿ, ದೊಡ್ಡೋರ್ಗೆ ಸುಮಾರು ಕಡೆಗಳಿಂದ ಸ್ಟ್ರೆಸ್ ಬರ್ತಿದೆ. ಐ ಥಿಂಕ್ ಮಕ್ಕಳಿಗೆ ತಂದೆ ತಾಯಂದ್ರಿಂದ ಹೈಯೆಸ್ಟ್ ಸ್ಟ್ರೆಸ್ ಹೋಗ್ತಿದೆ. ಸೊ ದಟ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್.